ನಾವಿವತ್ತು ಒಬ್ರು ಸೆಲೆಬ್ರಿಟಿ ಮದುವೆಗೆ ಹೋಗ್ತಾ ಇದೀವಿ. ಗುರು ಡ್ಯಾನ್ಸು ಲೈಕ್ ಸೆಲೆಬ್ರಿಟಿ ಮದುವೆಗೆಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಿಂಗೆ ಯಾರ್ಯಾರೋ ಮಾಡ್ತಾವ್ರಿ, ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು. ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೇದಾಗ್ಲಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾನುವಾರದ ಶುಭೋದಯ. ನಾವಿವತ್ತು ಒಬ್ರು ಸೆಲೆಬ್ರಿಟಿ ಮದುವೆ ಹೋಗ್ತಾ ಇದೀವಿ. ಅದೇ ಇದು ನೋಡಿ, ನಮ್ಮ ಅತ್ತೆ ಮಗಳು ಯಜಮಾನ್ರು, ನಮ್ಮ ಭಾವ, ಇವಳೇ ನಮ್ಮ ಅತ್ತೆ ಮಗಳು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಮ್ಮ ಅತ್ತೆ ಮಗಳದೊಂದು ಓಪನ್ ಆರ್ಟ್ ಅಂತ ಈವೆಂಟ್ ಪೇಜ್ ಇದೆ. ಸೊ ಆ ಈವೆಂಟ್ ಕಡೆಯಿಂದ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಆಂಕರ್ ಯಾರ ಮದುವೆ ಹೋಗ್ತಾ ಇದೀವಿ, ಅಲ್ಲಿ ಏನೇನು ಮಾಡ್ತೀವಿ ಈವೆಂಟು ಅಂತೆಲ್ಲ ತೋರಿಸ್ತೀನಿ, ಹಿಂಗೆ ನೋಡ್ತಾ ಇದ್ದೀನಿ. ಸೊ ನಾವು ಹೋಗ್ತಾ ಇರೋದು ಇವತ್ತು ಇವ್ರದೇ ಮದುವೆ, ಚೈತ್ರ ವಾಸುದೇವನ್. ಇವ್ರು ಜೀ ಕನ್ನಡದಲ್ಲಿ ಆಂಕರಿಂಗ್ ಎಲ್ಲ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಥರ. ಸೊ ನಾವು ಲೊಕೇಶನ್ಗೆ ಬಂದಿದ್ದೀವಿ. ಪ್ಯಾಲೇಸ್ ಗ್ರೌಂಡಲ್ಲಿ ಇರೋದು ಮದುವೆ. ಸೊ ನಾವು ಲೊಕೇಶನ್ನಿಗೆ ರೀಚ್ ಆಗಿದ್ದೀವಿ ಇವಾಗ. ಸೊ ಸ್ವಲ್ಪ ಐಟಮ್ಸ್ನೆಲ್ಲ ಇಳಿಸ್ಕೊಂಡು ಅಲ್ಲೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಸೊ ಇವರೇ ಓನರ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಈ ಥರ ಲೈಕ್ ಸೆಲೆಬ್ರಿಟಿ ಮದುವೆಗೆಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೆಂಗಿರುತ್ತೆ ಏನು ಅಂತೆಲ್ಲ ನೋಡ್ಬೇಕು. ಗುರು ನಾವು ಬಂದು ಇವಾಗ ಎಲ್ಲ ರೆಡಿ ಮಾಡಿ ತಿಂಡಿ ಮಾಡಿ ಕಾಫಿ ಕುಡಿತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನು ಈವೆಂಟ್ ಮಾಡಿಸ್ತಾರೆ ನಾವು ನಮ್ಮ ಕಡೆಯಿಂದ ಅಂತ ತೋರಿಸ್ತೀನಿ ಕಡೆಗೆ. ಇಲ್ಲಿ ಗಂಡು ಹೆಣ್ಣ ಕೂರಿಸಿ ಏನೋ ಮಾಡ್ತಾವ್ರೆ. ನಾವು ಮಾಡಿಸ್ತಾ ಇರೋ ಒಂದು ಇವೆಂಟ್ ಇದೆ. ಇದು ಒಬ್ರು ಪಿಕ್ಚರ್ ಇರುತ್ತೆ, ಅದಕ್ಕೆ ಸುಮ್ಮನೆ ನಾವು ಪೇಂಟ್ ಮಾಡೋದು. ಆಮೇಲೆ ಸ್ಟಿಕ್ಕರ್ಸ್ ತೆಗೆದ್ರೆ ಯಾರ್ದು ಫೈನಲ್ ಫೋಟೋ ಅನ್ನಂಗೆ ರಿವೀಲ್ ಆಗುತ್ತೆ. ಸೊ ಇದೊಂದು ಪೇಂಟು, ಇದು ಯಾರ್ಯಾರು ಜನ ಬಂದಿರ್ತಾರೆ ಮದುವೆಲಿ ಅವರೆಲ್ಲ ಸುಮ್ಮನೆ ಪೇಂಟ್ ಮಾಡೋದು. ಸೊ ಇದು ಅವ್ರಿಗೆ ಆಮೇಲೆ ಕೊಡೋದು. ಸೊ ಇದೊಂದು ಈವೆಂಟ್ ಥರ. ಇನ್ನೊಂದು ಮಂದಿ ಓಪನ್ ಇದೆ. ಬಂದಿರೋಂಥ ಫ್ರೆಂಡ್ಸು ಮದುವೆಲಿ ಕಂಡಿರ್ತಾರೋ ಅವ್ರಿಗೆ ಇಲ್ಲೊಂದು ಮೆಸೇಜ್ ಬರೆದಿದ್ರಲ್ಲಿ ಇದನ್ನ ಇದ್ರೊಳಗೆ ಹಾಕೋದು. ಇದೊಂದು ಇವೆಂಟ್, ಅದೊಂದು ಇವೆಂಟ್. ಇಲ್ಲಿ ನೋಡ್ರಿ, ಯಾವುದೋ ಹೊಸದಿದು, ಏನೋ ಬೆಂಕಿ ಹಿಂಗೆ ಇಟ್ಕೊಂಡೆಲ್ಲ ನಿಂತವ್ರಪ್ಪ. ಇಲ್ಲಿ ಏನೋ ಹೋಮ ಮಾಡಿಸ್ತವ್ರು, ಅದಕ್ಕೆ ಇರಬೇಕು. ಏನು ಮಾಡ್ತಾರೆ ಇವರು ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ. ಗುರು ತಾಳಿ ಕಟ್ಟೋ ಟೈಮಲ್ಲಿ ಮುಂದೆ ಈ ಥರ ಡ್ಯಾನ್ಸ್ ಆಡ್ತಿರ್ತಾರೆ. ಹೆಣ್ಣು ಗಂಡು ಹಿಂದೆ ತಾಳಿ ಕಟ್ಟಿ ಪೂಜೆ ಮಾಡ್ತಿರ್ತಾರೆ. ಯಾರ್ಯಾರೋ ಮಾಡ್ತಾವ್ರಿ. ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ಹೆಣ್ಣು ಗಂಡು ಪೇಂಟ್ ಮಾಡ್ತಾವ್ರೆ. ಗುರು ಡ್ಯಾನ್ಸು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಂತ ಪೇಂಟಿಂಗ್ನ ರಿವೀಲ್ ಮಾಡ್ತಾವ್ರಿ ಇವಾಗ. ನೋಡಿ ಯಾವುದು ಅಂತ. ಈ ಫೋಟೋ ಬಂದ್ಬಿಟ್ಟು ಹುಡುಗ ಅವರ ಫಾದರು, ಅವರಪ್ಪ ಇವಾಗ ಇಲ್ಲ. ಸೊ ಅದಕ್ಕೆ ಅವ್ರ ಫೋಟೋನ ಆ ಹುಡುಗಂಗೆ ಗಿಫ್ಟಾಗಿ ಕೊಡೋ ಥರ ಇವೆಂಟ್ ಮಾಡಿರೋದು ಇದು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಈ ಮದುವೆಗೆ ಹೋಗಿದ್ದೇನೆ ಒಂದು ಇಂಟೆನ್ಷನಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯ ಕೆಲವು ಸೆಲೆಬ್ರಿಟೀಸ್ನ ಮೀಟ್ ಮಾಡ್ಬೋದು ಅಂತ. ಅದರಲ್ಲಿ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ದು ಒಬ್ಬರು ಕನ್ನಡ ಇಂಡಸ್ಟ್ರಿ ಹೀರೋಯಿನ್ನ ನೋಡ್ಬೋದು ಅಂತ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗ್ತಂದೆ. ಆ್ಯಂಡ್ ನನಗೆ ಅವ್ರನ್ನ ನೋಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ದುರಾದೃಷ್ಟ ಅಥವಾ ಅವ್ರು ಬ್ಯುಸಿ ಇದ್ದ ಕಾರಣಗಳಿಂದ ಅವ್ರು ಬಂದಿರಲಿಲ್ಲ. ಅದು ಬೇರೆ ಯಾರೂ ಅಲ್ಲ, ನನಗಂತೂ ತುಂಬ ಇಷ್ಟ ಆಗಿರುವಂಥ ಒಂದು ಮುದ್ದಾದ ಸುಂದರವಾಗಿರುವಂಥ ಹುಡುಗಿ ಆಶಿಕಾ ರಂಗನಾಥ್. ಅವ್ರು ಬಂದಿರಲಿಲ್ಲ. ಬಟ್ ಬೇಜಾರಾಯ್ತು ಸ್ವಲ್ಪ, ನೋಡಿದರೆ ಚೆನ್ನಾಗಿರೋದು ಆಗಲಿಲ್ಲ. ಅದನ್ನು ಬಿಟ್ಟು ಸುಮಾರು ಜನ ಬಂದಿದ್ದರು. ಸೊ ನಾವು ಕಂಡಕ್ಟ್ ಮಾಡಿದಂಥ 2 ಇವೆಂಟಲ್ಲಿ ಒಂದು ಇವೆಂಟ್ ಕಂಪ್ಲೀಟ್ ಆಯಿತು, ಒಂದು ಡ್ರಾಯಿಂಗ್. ಸೊ ಅದನ್ನು ನಾವು ರಿವೀಲ್ ಮಾಡಾಯಿತು, ಇಯರ್ಫೋನ್ ಗೊತ್ತಾಯಿತು.
ಇನ್ನೊಂದು ಇವೆಂಟ್ ಕಂಡಕ್ಟ್ ಮಾಡಿದ್ದು ಸೆಲೆಬ್ರಿಟೀಸ್ ಯಾರ್ಯಾರು ಬರ್ತಾರೆ ಈ ಮದುವೆಗೆ ಅವರೆಲ್ಲರೂ ವಿಶಸ್ ಬರೆದ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ, ಅದರೊಳಗೆ ಹಾಕೋದು ಅವ್ರ ವಿಶ್ನ ಮದುವೆ ಆಗುವಂಥ ಗಂಡ ಹೆಣ್ಣಿಗೆ. ಸೊ ಆ ಈವೆಂಟಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರೆಲ್ಲ ವಿಶ್ ಬರೆದು ಮದುವೆ ಹೆಣ್ಣು ಗಂಡಿಗೆ ವಿಶ್ ಮಾಡಿದ್ರು ಅನ್ನೋದನ್ನ ಇವಾಗ ತೋರಿಸ್ತೀನಿ. ರಾಬರ್ಟ್ ಪ್ರೊಡ್ಯೂಸರ್ ಉಮಾಪತಿ ಅವರು, ಮೈಸೂರು ಮಹಾರಾಜರು, ಉಗ್ರಂ ಶ್ರೀಮೂಳಿ ಅವರು, ನೆನಪಿರಲಿ ಪ್ರೇಮ್ ಮತ್ತು ಶ್ವೇತಾ ಚಂಗಪ್ಪ ಅವರು, ಬೆಳಕಿನ ಕವಿತೆ ಸೋನಲ್ ಮೇಡಮ್ ಹಾಗೂ ಆಕ್ಷನ್ ಪ್ರೇನ್ಸ್ ಧ್ರುವ ಸರ್ಜಾ ಅವರು. ಫಂಕ್ಷನ್ಗೆ ಬಂದಿದ್ದಂಥ ಕೆಲವು ಸೆಲೆಬ್ರಿಟೀಸ್ ಅಲ್ಲಿ ನಾನು ಸ್ವಲ್ಪ ಜನನ ಮಾತಾಡಿಸಿದೆ. ಸೊ ಎಲ್ಲರೂ ನೀಟಾಗಿ ರೆಸ್ಪಾನ್ಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ನಾನು ಕೇಳಿದ ತಕ್ಷಣ ಅವ್ರು ಒಪ್ಕೊಂಡು ಮಾತಾಡಿದಕ್ಕೆ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಯಾರೇನು ಮಾತಾಡಿಸಿದೆ, ಏನೇನು ಮಾತಾಡಿದ್ರು ಅಂತ ಇವಾಗ ನೋಡಿ. ಹಾಯ್ ಸರ್. ಹಾಂ ಹಾಯ್ ಮ್ಯಾಮ್. ಹಾಯ್ ಹಾಯ್ ಅಣ್ಣ. ಮ್ಯಾಮ್ ಹಾಯ್. ಹಾಯ್ ಮ್ಯಾಮ್. ಚೈತ್ರ ಹೊಸದವ್ರು ಮದುವೆಗೆ ಬಂದಿದ್ದೀರಾ, ಏನು ಅನ್ಸುತ್ತೆ ನಿಮಗೆ? ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು. ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗಿದ್ದಾರೆ. ಚಂದ್ರ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೇದಾಗಲಿ, ವಿಶ್ ಮಾಡ್ತೀನಿ. ವಿಶಿಂಗ್ ವೇರ್ ಆಲ್ ದ ಲವ್. ನಿಮ್ಮ ಮುಂದಿನ ದ ಬೆಸ್ಟ್ ಚೈತ್ರ ಆ್ಯಂಡ್ ಆಲ್. ಚೈತ್ರಾಗೂ ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು. ಜೋಡಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯೂಟ್ಯೂಬ್ ವಿಡಿಯೋಸ್ಗೆ ಆಲ್ ದ ಬೆಸ್ಟ್. ಒಳ್ಳೆ ಕಂಟೆಂಟ್ ಕೊಡಿ, ಒಳ್ಳೆ ಕನ್ನಡ ಮಾತಾಡಿ. ಓಕೆ. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗಲಿ. ಎಲ್ಲರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಊಟ ಮುಗೀತು, ಈವೆಂಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ನಾನು ತೋರಿಸಿದ್ದೆಲ್ಲ ಆಗಲೇ ಪೇಜು ಓಪನ್ ಆರ್ಟ್ ಅಂತ, ಅದು ಇನ್ಸ್ಟಾಗ್ರಾಮಲ್ಲಿದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಅದ್ರ ಓನರ್ಸ್ ಇವರೇ. ಆ ಈವೆಂಟ್ ನೀವೇನಾದರೂ ಸೆಲೆಕ್ಟ್ ಮಾಡಿದ್ರೆ ಅದರಲ್ಲಿ ಏನೇನು ಬರುತ್ತೆ ಅಂತೆಲ್ಲ ಇವರೇ ಹೇಳ್ತಾರೆ, ಒಂದ್ಸಲ ಕೇಳಿ. ಹಾಯ್, ನಾವು ದ ಓಪನ್ ಆರ್ಟ್ ಈವೆಂಟ್ಸ್ ಅಂತ ಮಾಡ್ತೀವಿ. ಯಾವುದೇ ಬರ್ಡೇ ಪಾರ್ಟೀಸ್ ಆಫ್ ವೆಡ್ಡಿಂಗ್ಸ್ ಆರ್ ಎನಿ ಟೈಪ್ ಆಫ್ ಈವೆಂಟ್ಸಿಗೆ ನಾವು ಬಂದು ಆರ್ಟ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಯು ಜಸ್ಟ್ ಬುಕ್ ಅವರ್ ಈವೆಂಟ್ಸ್ ಅಷ್ಟೇ. ಸೊ ನಾವೇ ಬಂದು ಪ್ರತಿಯೊಂದು ಎಲ್ಲ ಅರೇಂಜ್ ಮಾಡ್ಕೊಂಡು ನಮ್ಮದೇ ಆದ ಟೀಮ್ ಇದೆ. ವಿ ವಿಲ್ ಓನ್ಲಿ ಡೂ ಈಚ್ ಆ್ಯಂಡ್ ಎವ್ರಿಥಿಂಗ್. ಇಟ್ ವಿಲ್ ಬಿ ಫನ್ ಆ್ಯಕ್ಟಿವಿಟಿ ಫಾರ್ ಆಲ್ ದ ಗೆಸ್ಟ್. ಎಲ್ಲ ಗೆಸ್ಟೂ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಇವತ್ತಾಗಿದ್ದ ಮದುವೆನೇ. ಬಂದಿರೋ ಎಲ್ಲ ಸೆಲೆಬ್ರಿಟೀಸು, ಎಲ್ಲ ಗೆಸ್ಟು ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ನು ಇಷ್ಟಪಟ್ಟರು. ನಮಗೂ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಸೋ ಮಚ್. ಸೊ ನೀವು ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಚೆಕ್ ಮಾಡಿ. ಪಕ್ಕ ತುಂಬ ಕ್ರಿಯೇಟಿವ್ ಆಗಿ ಏನೇನು ಯೋಚನೆ ಮಾಡಿ ಹೊಸ ಥರದಲ್ಲಿ ಎಲ್ಲ ಮಾಡ್ತಾರೆ. ನಿಮಗೂ ಇಷ್ಟ ಆಗುತ್ತೆ. ಬೇಗ ಹೋಗಿ ಪೇಜ್ ಚೆಕ್ ಮಾಡಿ, ಆ ಪೇಜ್ನ ಫಾಲೋ ಮಾಡಿ. ನನ್ನ ಬ್ಲಾಗ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಸೊ ಫಾಲೋ ಮಾಡಿ, ಇವ್ರ ಜೊತೆ ಈವೆಂಟ್ಗೆ ಡೇಟ್ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಇನ್ನೊಂದು ಬ್ಲಾಗಲ್ಲಿ ಸಿಗೋವರೆಗೂ ಎಲ್ರಿಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.